ಪಕ್ಷ ಸಭೆ ನಡೀತಾ ಇದೆ. ಒಂದೇ ಹೆಸರು, ಒಂದೇ ಲೀಡರ್ ಅನ್ಸುತ್ತೆ. ಈಗ ಪ್ರಶ್ನೆ ಏನಂದ್ರೆ ಅಲ್ಲಿ ಶಾಸಕಾಂಗ ಪಕ್ಷದಲ್ಲಿ ಏನ್ ಚರ್ಚೆ ಆಗುತ್ತೋ ಇನ್ನೂ ಗೊತ್ತಿಲ್ಲ. ಚರ್ಚೆ ಏನೂ ಆಗ್ಲಿಕ್ಕಿಲ್ಲ. ಇಟ್ ಈಸ್ ಲೆಫ್ಟ್ ಟು ದ ಹೈಕಮಾಂಡ್ ಅಂತ ಆಗುತ್ತೆ ಬಹುತೇಕ. ಅಥವಾ ಸಿದ್ದರಾಮಯ್ಯನವರು ಏನಾದ್ರೆ ಯಾವ್ದಾರ ಹೆಸರು ಹೇಳಿದ್ರು ಅಥವಾ ಡಿ ಕೆ ಶಿವಕುಮಾರ್ ಏನಾರ ಹೆಸರು ಹೇಳಿದ್ರೆ ಅದ್ರ ಬಗ್ಗೆ ನಿರ್ಣಯ ಆಗ್ತಾವ ಅಷ್ಟೇ. ಸಚಿವ ಸ್ಥಾನದ ಆಕಾಂಕ್ಷಿಗಳು ನೀವು ಖಂಡಿತವಾಗಿ ಅದರಲ್ಲಿ ಎರಡನೇ ಮಾತಿಲ್ಲ. ಖಂಡಿತವಾಗಿ ಅದರಲ್ಲಿ ಎರಡನೇ ಮಾತಿಲ್ಲ. ಒಂದೇ ಹೆಸರು ಇವತ್ತು ಚರ್ಚೆ ಆಗುವಂತದ್ದು ಶಾಸಕಾಂಗ ಪಕ್ಷದ ಸಭೆ ಇದೆ, ಅದು ಡಿ ಕೆ ಶಿವಕುಮಾರ್ ಹೇಳಿ. ನನಗೆ ನಿಜವಾಗ್ಲೂ ಖುಷಿ ಇದೆ. ಅವ್ರು ನನ್ನ ಗುರುಗಳು, ರಾಜಕೀಯ ಗುರುಗಳು. ಇವತ್ತು ಅವರನ್ನ ಈ ಸ್ಥಾನದಲ್ಲಿ ನೋಡ್ಲಿಕ್ಕೆ ಸುಮಾರು ದಿನಗಳಿಂದ ನಾನು ಕಾತರದಿಂದ ಕಾಯ್ತಾ ಇದ್ದೆ. ಫೈನಲಿ ಆ ದಿನ ಬಂದಿದೆ. ನನಗೆ ನಿಜವಾಗ್ಲೂ ಖುಷಿ ತಂದಿದೆ. ಮೇಡಮ್, ನಿಮ್ಮ ಹೆಸರು ಸಚಿವ ಸ್ಥಾನಕ್ಕೆ ಕೇಳಿ ಬರ್ತಿರುವಂತದ್ದು. ಈ ಸತಿ ಮಲೆನಾಡಿಗೆ, ಅದರಲ್ಲೂ ಕೂಡ ಮೂಡಿಗೆರೆಗೆ ಒಂದು ಸಚಿವ ಸ್ಥಾನ ಸಿಗುತ್ತೆ. ನಾನು ಯಾವುದೇ ರೀತಿ ನಿರೀಕ್ಷೆ ಇಟ್ಕೊಂಡಿಲ್ಲ. ನಾನು ಆಕ್ಟಿವ್ ಆಗಿ ಕೇಳ್ತಾನೂ ಇಲ್ಲ. ಏನಾದರೂ ಹೈಕಮಾಂಡ್ ಡಿಸೈಡ್ ಮಾಡಿದ್ರೆ ಖಂಡಿತ ಆ ಜವಾಬ್ದಾರಿ ನಿಭಾಯಿಸ್ತೀನಿ. ಥ್ಯಾಂಕ್ ಯು. ಪಕ್ಷ ಸಭೆ ನಡೀತಾ ಇದೆ. ಒಂದೇ ಹೆಸರು, ಒಂದೇ ಲೀಡರ್ ಅನ್ಸುತ್ತೆ. ಈಗ ಪ್ರಶ್ನೆ ಏನಂದ್ರೆ ಅಲ್ಲಿ ಶಾಸಕಾಂಗ ಪಕ್ಷದಲ್ಲಿ ಏನ್ ಚರ್ಚೆ ಆಗುತ್ತೋ ಇನ್ನೂ ಗೊತ್ತಿಲ್ಲ. ಚರ್ಚೆ ಏನೂ ಆಗ್ಲಿಕ್ಕಿಲ್ಲ. ಇಟ್ ಈಸ್ ಲೆಫ್ಟ್ ಟು ದ ಹೈಕಮಾಂಡ್ ಅಂತ ಆಗುತ್ತೆ ಬಹುತೇಕ. ಅಥವಾ ಸಿದ್ದರಾಮಯ್ಯನವರು ಏನಾದ್ರೆ ಯಾವ್ದಾರ ಹೆಸರು ಹೇಳಿದ್ರು ಅಥವಾ ಡಿ ಕೆ ಶಿವಕುಮಾರ್ ಏನಾರ ಹೆಸರು ಹೇಳಿದ್ರೆ ಅದ್ರ ಬಗ್ಗೆ ನಿರ್ಣಯ ಆಗ್ತಾವ ಅಷ್ಟೇ. ಸಚಿವ ಸ್ಥಾನದ ಆಕಾಂಕ್ಷಿಗಳು ನೀವು ಖಂಡಿತವಾಗಿ ಅದರಲ್ಲಿ ಎರಡನೇ ಮಾತಿಲ್ಲ. ಖಂಡಿತವಾಗಿ ಅದರಲ್ಲಿ ಎರಡನೇ ಮಾತಿಲ್ಲ. ಒಂದೇ ಹೆಸರು ಇವತ್ತು ಚರ್ಚೆ ಆಗುವಂತದ್ದು ಶಾಸಕಾಂಗ ಪಕ್ಷದ ಸಭೆ ಇದೆ, ಅದು ಡಿ ಕೆ ಶಿವಕುಮಾರ್ ಹೇಳಿ. ನನಗೆ ನಿಜವಾಗ್ಲೂ ಖುಷಿ ಇದೆ. ನನ್ನ ಗುರುಗಳು, ರಾಜಕೀಯ ಗುರುಗಳು. ಇವತ್ತು ಅವರನ್ನ ಈ ಸ್ಥಾನದಲ್ಲಿ ನೋಡ್ಲಿಕ್ಕೆ ಸುಮಾರು ದಿನಗಳಿಂದ ನಾನು ಕಾತರದಿಂದ ಕಾಯ್ತಾ ಇದ್ದೆ. ಫೈನಲಿ ಆ ದಿನ ಬಂದಿದೆ. ನನಗೆ ನಿಜವಾಗ್ಲೂ ಖುಷಿ ತಂದಿದೆ. ಮೇಡಮ್, ನಿಮ್ಮ ಹೆಸರು ಸಚಿವ ಸ್ಥಾನಕ್ಕೆ ಕೇಳಿ ಬರ್ತಿರುವಂತದ್ದು. ಈ ಸತಿ ಮಲೆನಾಡಿಗೆ, ಅದರಲ್ಲೂ ಕೂಡ ಮೂಡಿಗೆರೆಗೆ ಒಂದು ಸಚಿವ ಸ್ಥಾನ ಸಿಗುತ್ತೆ. ನಾನು ಯಾವುದೇ ರೀತಿ ನಿರೀಕ್ಷೆ ಇಟ್ಕೊಂಡಿಲ್ಲ. ನಾನು ಆಕ್ಟಿವ್ ಆಗಿ ಕೇಳ್ತಾನೂ ಇಲ್ಲ. ಏನಾದರೂ ಹೈಕಮಾಂಡ್ ಡಿಸೈಡ್ ಮಾಡಿದ್ರೆ ಖಂಡಿತ ಆ ಜವಾಬ್ದಾರಿ ನಿಭಾಯಿಸ್ತೀನಿ. ಥ್ಯಾಂಕ್ ಯು.